ಫೀಲ್ಡ್ ಇಲ್ಲ ಸರ್ ನೀವು ಪದೇ ಪದೇ ಬರೋದು ಬೇಡ. ಗೊತ್ತಲ್ಲ ಒಂದು ಸಂಘ ಪೋಯಿನೈತೆ ನಮ್ಮ ಮೊಬೈಲ್ನದ್ದು ಇದು ಬರ್ತೀನಿ ನಿಂಗೆ ಗೊತ್ತೇ ಇತ್ತೆ ಕೈಗೆ ಬರ್ತೇನೆ ಅಂಚೆನ ಕಾಲ್ ತೋದು ಫೋನ್ ಮಾಡ್ತೀನಿ ಈಗ ಮಾಡ್ತೇನೆ ಕಂತು ಹಾಕಿದ್ದೇನೆ ಬೀನಾ ಬನ್ನಿ ಅರ್ಜೆಂಟ್ ಉಂಟಾ ಇನ್ಸೂರೆನ್ಸ್ ಅದನ್ನು ಅಂದು ಟ್ರಾನ್ಸ್ಫರ್ ಒಂದು ಪಕ್ಕ ಪಾತ್ಯಾರ ಅಂತ ಸರಿ ಸರಿ ಓಕೆ 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 ಸರ್ ಅಲ್ಲ ಯಾವುದು ಲೆಕ್ಕಾಚಾರ ಒಂದು ಸ್ಟೇಟ್ಮೆಂಟ್ ಅದನ್ನು ಅದು ಬೇಡ ಮೇಡಮ್, ನನಗೆ ಬ್ಯಾಂಕಿಂದು ಬೇಕು. ನೀವು ತಂದ್ಕೊಟ್ಟಿಲ್ಲ. ಹೇಳುದು ಬ್ಯಾಂಕಿಂದ ಅಲ್ಲ, ಅದು ಅಲ್ಲ 2 LIC ಮಾಡಿಸಿದೀನಿ. ಅದು ಒಂದು ಕೊಟ್ಟಿದ್ದಾರೆ, ಅದು ಇದು ವ್ಯಾಲಿಡ್ ಇಲ್ಲ ನಂಬರು ಅಂತ ಹೇಳ್ತಾ ಇದ್ದಾರೆ. ನೋಟ್ ಮಾಡ್ಕೊಳ್ಳಿ, ಅವ್ರಿಗೆ ನೆಕ್ಸ್ಟ್ ವೀಕಲ್ಲಿ ತಂದು ಕೊಡ್ಬೇಕಾ? ಮತ್ತೆ ನಮ್ಮ ಉಳಿತಾಯ ಇದೆಲ್ಲ ಪಾಸ್ಬುಕ್ ಬೇಕು ನನಗೆ. ಅದೇ ಇದೆ ಸ್ಟೇಟ್ಮೆಂಟ್ ಅದರಲ್ಲೇ ಬರುತ್ತೆ, ಉಳಿತಾಯ ಬರುತ್ತೆ, ಸಾಲ ಬರುತ್ತೆ. ಅದು ಮತ್ತೆ ನಮ್ಮ ಬಾಂಡ್ ಬೇಕು ನನಗೆ. ಯಾವ ಬಾಂಡ್? ನಾವೆಲ್ಲ LIC ಮಾಡಿಸಿದೀವಲ್ಲ, ಅದು 2 ಬೇಕು. ಕೊಡ್ಬೇಕಾದ್ರೆ ನಮ್ಮ ಆಫೀಸಲ್ಲಿ ಇದೆ, ಬೇಕಾದ್ರೆ ಫೋಟೋ ತೆಗೆದು ಕೊಡ್ಬೋದು. ಫೋಟೋ ಅಲ್ಲ, ಎಲ್ಲ ನೀವು ಸೆಕ್ಯೂರ್ಡ್ ಲೋನ್ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಬಾಂಡ್ ನಮಗೆ ಕೊಡಬೇಕು. ಯಾಕೆ ಕೊಡ್ಬೇಕು? ನಿಮ್ಮ ಸಾಲ ಯಾಕೆ? ಸಾಲ ಇದ್ರೆ ಸಾಲ ನೀವು ಹೇಳಿದ್ದು ಗುಂಪಿನ ಇದ್ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ, ನೀವು ರೆಕಾರ್ಡ್ ಮಾಡಿ. ಹೌದು ಹೌದು, ಪದೇ ಪದೇ ಬಂದು ನೀವು ನಿಮ್ಗೆ ಒಂದೇ ಮಾತು ನಾನು 10 ಸಲ ಹೇಳಲ್ಲ ನಾನು. ನೋಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ಕೊಡ್ತೇವೆ, ನೀವು ಮಾಡಿದ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ ಮೇಡಮ್, ಅದು ಮೊನ್ನೆ ಕೊಟ್ಟದ್ದಲ್ಲ, ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ, ತಂದು ಕೊಟ್ಟಿದ್ದಾರೆ ನಿಮಗೆ. ನಾವು ಹೇಳುದು ನಾವು ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಡ್ತೇವೆ. CC ಅಕೌಂಟ್ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ವೀಕ್ ಅಲ್ಲಿ ತಂದು ಕೊಡ್ತಾರೆ. ಕೊಟ್ಟಿದ ನಂತರ ನೀವು ಕಟ್ತೀರಲ್ವಾ? ನೀವು ತಂದು ಕೊಡಿ ಮೇಡಮ್ ಮೊದಲು. ಸರಿ, ನೀವು ತಂದು ಕೊಡಿ. ನಾನು PRK ಕಟ್ಟಿರೋದು, ನಾನು ಇನ್ಶೂರೆನ್ಸ್ ಕಟ್ಟಿರೋದು ಎಲ್ಲ ನಾನು 4 ವರ್ಷದಿಂದ ಕಟ್ತಾ ಇದ್ದೀನಿ. LIC ಇಲ್ಲ, ಅದು ರಿಸಿಪ್ಟ್ ಅಲ್ಲ ಸರ್, ಅದು LIC ರಿಸಿಪ್ಟ್ ಅಲ್ಲ, ಅದು ನಂಬರು ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ ನನಗೆ. ನಾನು ಬಾಂಡೇ ತಂದ್ಕೊಡಿ, ನಾನು ಆಗ್ಲಿ ಮಾಡಿಸಿ. ಏನು ಮಾಡ್ತೀರೋ ಮಾಡಿ.